ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ ಟ್ಯಾಬ್ಲೆಟನ್ನು ಬಿಸಾಕಕ್ಕೆ ಹೋಗಬೇಡಿ. ಆ ಒಂದು ಟ್ಯಾಬ್ಲೆಟನ್ನು ಬಳಸ್ಕೊಂಡೆ ನಾವು ನಮ್ಮ ಟಾಯ್ಲೆಟ್ ಮತ್ತು ಬಾತ್ರೂಮ್ಗಳನ್ನು ನೀಟಾಗಿ ಪಳಪಳ ಅಂತ ಹೊಳೆಯೋ ರೀತಿಯಲ್ಲಿ ಸ್ವಚ್ಛ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡೋದು ಬೇಡ, ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮನೆಯಲ್ಲಿ ಏನಾದರೂ ಈ ರೀತಿ ಚೇರ್ ಇತ್ತು ಅಂತ ಹೇಳಿದರೆ, ಇದು ನಮಗೆ ಯೂಸ್ ಇಲ್ಲ ಅಂತ ಹೇಳಿ ಬಿಸಾಕಿದರೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಚೇರನ್ನು ತೊಗೊಂಡು ಬನ್ನಿ. ಏನು ಮಾಡಬೇಕು ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬನ್ನಿ. ಸೊ ನನಗಿದು ವೇಸ್ಟ್ ಅಂತ ಹೇಳಿ ಎತ್ತಿಟ್ಬಿಟ್ಟಿದೆ. ಅದೇ ಚೇರನ್ನು ನಾನು ತಂದಿದ್ದೀನಿ. ತಂದು ಅದಕ್ಕೆ ನಾನು ಒಂದು ಹಳೆಯ ಟೀ ಶರ್ಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ. ನಾನು ಸೇಮ್ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಅದೇ ರೀತಿಯಾಗಿ ನೀವು ನಿಮ್ಮಲ್ಲಿರುವಂಥ ಒಂದು ಹಳೆ ಟೀ ಶರ್ಟನ್ನು ತೊಗೊಂಡು ಬಂದು ಚೇರ್ಗೆ ಹಾಕ್ಬಿಡಿ. ಯಾಕೆ ಅಂತ ಹೇಳಿದರೆ ಇದನ್ನು ಹಾಕಿದ ಮೇಲೆ ನೀವು ರೂಮಲ್ಲಿ ಅಥವಾ ಬಾತ್ರೂಮಲ್ಲಿ ಇಟ್ಬಿಡಿ. ಯಾಕೆ ಅಂತ ಹೇಳಿದರೆ ಒಗೆಯೋ ಬಟ್ಟೆಗಳೇನಾದ್ರು ಇತ್ತು ಅಂತ ಹೇಳಿದರೆ ಈ ಚೇರಲ್ಲಿ ನೀವು ಹಾಕ್ಕೊಳ್ಬೋದು. ನಿಮಗೆ ಒಂದು ರೀತಿ ಬುಟ್ಟಿ ಥರ ಆಗುತ್ತೆ. ನೀವು ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಒಂದು ರೀತಿ ಬುಟ್ಟಿ ರೀತಿ ರೆಡಿ ಆಗುತ್ತೆ. ಒಂದು ಉದ್ದದ ಬಕೆಟ್ ಎಲ್ಲ ಬರುತ್ತೆ ನೋಡಿ, ಆ ರೀತಿಯೇ ಇದು ನಿಮಗೆ ಬಟ್ಟೆ ಹಾಕೋಕ್ಕೆ ಒಂದು ಆರ್ಗನೈಸರ್ ಆಗಿ ರೆಡಿ ಆಗುತ್ತೆ. ಬಟ್ ಒಗೆಯೋ ಬಟ್ಟೆಗಳು ನಾವು ಅಲ್ಲಿ ಇಲ್ಲಿ ಹಾಕಿ ಒಗೆಯುವಾಗ ನಮಗೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ ಅನ್ನುವಾಗ ಈ ರೀತಿ ಮಾಡಿ ನೀವು ಒಂದು ರೂಮಿನ ಮೂಲೆಯಲ್ಲಿ ಅಥವಾ ಬಾತ್ರೂಮ್ಗಳಲ್ಲಿ ನೀವು ಇಟ್ಕೊಂಡಿದ್ದೆ ಆದಲ್ಲಿ ಸೊ ಬಿಚ್ಚಾಕಿದ ತಕ್ಷಣ ಬಟ್ಟೆಗಳನ್ನ ನೀವು ಅದರೊಳಗೆ ಹಾಕ್ಕೊಂಡೆ ಒಗೆಯೋಕ್ಕೆ ತುಂಬಾ ಈಸಿ ಆಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ. ಟಿಪ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡೋದಂತೂ ಪ್ಲೀಸ್ ಮರಿಬೇಡಿ. ಇಷ್ಟ ಆಗಿದ್ರಂತೂ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇ ನೋಡ್ತಾ ಇರ್ಬೋದು ನೋಡಿ, ಒಂದು ರೀತಿ ಇವಾಗ ಇದು ಬ್ಯಾಸ್ಕೆಟ್ ರೀತಿ ರೆಡಿ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಇದಕ್ಕೆ ನೀವು ಒಗೆಯುವಂತಹ ಬಟ್ಟೆಗಳನ್ನು ಇದಕ್ಕೆ ಹಾಕ್ಕೊಳ್ತಾ ಹೋಗಬಹುದು. ಬೀನ್ಸ್ ಪಲ್ಯವನ್ನು ಮಾಡುವಾಗ ನೀವು ಬೀನ್ಸಿನ ಸೈಡೆಲ್ಲ ಕಟ್ ಮಾಡಿಕೊಂಡು ತುದಿ ಏನಿರುತ್ತೆ ನಾರೆಲ್ಲ ತೆಗೆದುಕೊಂಡು ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ನೀವು ಕಟ್ ಮಾಡ್ತಾ ಹೋದರೆ ನೀಟಾಗಿ ಎಲ್ಲವೂ ಒಂದೇ ಸಮ ಇರುತ್ತೆ. ಸೊ ನಾವು ಈ ರೀತಿ ಮಾಡ್ಕೊಂಡಿಲ್ಲ, ಎಲ್ಲವನ್ನು ಕೈಯಲ್ಲಿ ಜೋಡಿಸಿ ನಾವು ಕಟ್ ಮಾಡುವಾಗ ಒಂದೊಂದು ಹಿಂದೆ ಮುಂದೆ ಆಗಿ ಕೈಯಿಂದ ಬಿತ್ತು ಹೋಗ್ಬಿಡುತ್ತೆ. ಸೊ ಹಾಗಾಗಿ ನೀವು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ ಮಾಡೋದ್ರಿಂದ ನೀಟಾಗಿ ಕಟ್ ಮಾಡ್ಕೊಳ್ಬಹುದು. ಪೇಸ್ಟನ್ನು ನೀವು ಬಳಸಿದ ಮೇಲೆ ಖಾಲಿಯಾಗಿದೆ ಇದು ವೇಸ್ಟ್ ಅಂತ ಹೇಳಿ ಬಿಸಾಕೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ ಈ ಒಂದು ಖಾಲಿಯಾಗಿರುವಂತಹ ಪೇಸ್ಟಿನ ಕವರಿಂದನೂ ಸಹ ನಮಗೆ ತುಂಬಾ ಉಪಯೋಗ ಇದೆ. ನಾವು ಮನೆಯಲ್ಲಿ ಅದನ್ನು ಕಟ್ ಮಾಡಿಕೊಂಡು ಅಥವಾ ಮತ್ತೊಂದು ಮಗದೊಂದು ನಾವು ಟಿಪ್ಸ್ಗಳನ್ನ ಟ್ರೈ ಮಾಡಿ ಕಂಪ್ಲೀಟಾಗಿ ನಾವು ಕೋಲ್ಗೇಟನ್ನು ಬಳಸ್ಕೊಂಡ ಮೇಲೂ ಸಹ ನಮಗೆ ಈ ಕವರು ಯೂಸ್ ಆಗುತ್ತೆ. ಹೇಗಪ್ಪ ಅಂತ ಹೇಳಿದರೆ ಕತ್ರಿಯಿಂದ ನೀವೇನು ಮಾಡ್ತಾ ಹೋಗಬೇಕು ಅಂತ ಹೇಳಿದರೆ ಸೈಡೆಲ್ಲ ನೀವು ಕಟ್ ಮಾಡಿಕೊಂಡು ಫುಲ್ ಓಪನ್ ಮಾಡ್ಕೊಂಬಿಡಿ. ಓಪನ್ ಮಾಡಿದ ಮೇಲೆ ಏನು ನಿಮಗೆ ಕವರ್ ಇರುತ್ತೆ ನೋಡಿ, ಆ ಕವರನ್ನು ನೀವೇ ನೋಡ್ತಾ ಇರ್ಬೋದು ಸಿಂಕ್ ಎಷ್ಟು ಗಲೀಜಾಗಿದೆ ಅಂತ ಹೇಳಿ. ಅಲ್ಲಿ ಹ್ಯಾಂಡ್ ವಾಶ್ದು ಎಲ್ಲ ಇಟ್ಟಿರ್ತೀವಿ ನೋಡಿ, ಆ ಬಾಟಲ್ದು ಮಾರ್ಕ್ ಎಲ್ಲ ಇದೆ. ಸೊ ಈ ಒಂದು ಕಲೆಗಳು ಅಥವಾ ಗಲೀಜನ್ನು ಕ್ಲೀನ್ ಮಾಡೋಕ್ಕೆ ನಾನು ವೇಸ್ಟ್ ಅಂತ ಹೇಳಿ ಬಿಸಾಕಿರುವಂತಹ ಟೂತ್ಪೇಸ್ಟ್ ಕವರನ್ನು ತೆಗೆದುಕೊಂಡಿದ್ದೀನಿ. ಸೊ ನಾವು ಎಷ್ಟೇ ಕಂಪ್ಲೀಟಾಗಿ ನಾವು ಟೂತ್ಪೇಸ್ಟನ್ನು ಬಳಸಿದರೂ ಸಹ ಸ್ವಲ್ಪ ಮಟ್ಟಿಗಾದ್ರೂ ಟೂತ್ಪೇಸ್ಟು ಆ ಕವರಲ್ಲಿ ಇರುತ್ತೆ. ಸೊ ಆ ಒಂದು ಸ್ವಲ್ಪ ಮಟ್ಟಿಗೆ ಇರುವಂತಹ ಪೇಸ್ಟನ್ನು ಸಹ ನಾವು ಯೂಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಸಿಂಕ್ಗಳು ಗಲೀಜಾಗಿದ್ದಾಗ ಈ ಒಂದು ಪೇಸ್ಟನ್ನು ಬಳಸಿ ನೀವು ಸಿಂಕ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಿಂಕ್ಗಳಲ್ಲಿ ಕಟ್ಟಿರುವಂತಹ ಕಲೆಗಳೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಜೊತೆಗೆ ಪೇಸ್ಟನ್ನು ಬಳಸಿರೋದ್ರಿಂದ ಒಂದೊಳ್ಳೆ ಗುಡ್ ಸ್ಮೆಲ್ ಕೂಡ ಇರುತ್ತೆ. ಸೊ ಒಂದ್ಸಲ ನೀವು ಟ್ರೈ ಮಾಡಿ. ವೇಸ್ಟ್ ಆಗಿದೆ ಅಂತ ಹೇಳಿ ಇನ್ನು ಮುಂದೆ ನೀವು ಈ ಒಂದು ಟೂತ್ಪೇಸ್ಟ್ ಕವರನ್ನು ನೀವು ಬಿಸಾಕೋಕ್ಕೆ ಹೋಗಬೇಡಿ. ಅದ್ರ ಬದಲು ನೀವು ಈ ರೀತಿಯಾಗಿ ಬಳಸ್ಕೊಂಡಾಗ ಸಿಂಕ್ಗಳನ್ನು ನೀಟಾಗಿ ನಾವು ವಾಶ್ ಮಾಡ್ಕೊಳ್ಬಹುದು. ನೋಡಿ ಕಂಪ್ಲೀಟಾಗಿ ನಾನು ಆ ಒಂದು ಟೂತ್ಪೇಸ್ಟ್ ಕವರಿಂದ ನಾನು ಚೆನ್ನಾಗಿ ಉಜ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾನದು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು. ಸೊ ಫಸ್ಟ್ ಇದಕ್ಕೂ ನೆಕ್ಸ್ಟ್ ನಾವು ಟೂತ್ಪೇಸ್ಟಿಂದ ಕ್ಲೀನ್ ಮಾಡಿದ ಮೇಲೆ ಎಷ್ಟು ಒಂದು ನೀಟಾಗಿದೆ ಅಂತ ಹೇಳಿ. ಸೊ ಒಂದು ಸಲ ಈ ಟಿಪ್ಪನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ನಾವು ತರಕಾರಿ ಅಥವಾ ಕಾಳುಗಳು ಏನಾದರೂ ನಾವು ಕುಕ್ಕರಲ್ಲಿ ಫಸ್ಟು ಬೇಯಿಸ್ಕೊಂಡು ನೆಕ್ಸ್ಟ್ ನಾವು ಪಲ್ಯವನ್ನು ಮಾಡುವಾಗ ಸೊ ನಮಗೆ ಟೈಮ್ ಇಲ್ಲ, ನಾವು ಇಮಿಡಿಯೇಟ್ ಆವಾಗಲೇ ಮಾಡಬೇಕು ಅನ್ನುವಾಗ ನಾವು ಡೈರೆಕ್ಟಾಗಿ ತೆಗೆದು ಹಾಕಿದರೆ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ನೀರು ಹಾಗಾಗೆ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟ್ರೈನರನ್ನು ಬಳಸಿ ನೀವು ಪಲ್ಯವನ್ನು ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟಾಗಿ ನೀರನ್ನು ತೆಗೆಯೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಒಂದ್ಸಲ ನೀವು ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಬೌಲನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಒಂದು 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಜೊತೆಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು
ಟ್ಯಾಬ್ಲೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಟ್ಯಾಬ್ಲೆಟ್ ಇದು ಎಕ್ಸ್ಪೈರಿ ಆಗಿದೆ. ಸೊ ಇದು ಬಿಸಾಕೋ ಬದಲು ನಾವು ಈ ರೀತಿಯಾಗಿ ಬಳಸ್ಕೊಳ್ಬಹುದು ಅಂತ ಹೇಳಿ ನಾನು ಇಲ್ಲಿ ಎಕ್ಸ್ಪೈರಿ ಆಗಿರುವಂತಹ ಟ್ಯಾಬ್ಲೆಟನ್ನು ಚೆನ್ನಾಗಿ ಪುಡಿ ಮಾಡಿಕೊಂಡು ತೆಗೆದುಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು 1/2 ಟೇಬಲ್ ಸ್ಪೂನಷ್ಟು ಮನೆಯಲ್ಲಿ ಬಳಸುವಂತಹ ಡಿಟರ್ಜೆಂಟ್ ಪೌಡರ್ ಯಾವುದಾದ್ರೂ ಆಗಿರಬಹುದು, ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 1/2 ಲೆಮನನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಲೆಮನ್ ಹನಿಯಾಗ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅದು ಸಿಪ್ಪೆ ನೀರಿರುತ್ತೆ, ಅದನ್ನು ಬಿಸಾಕೋಕ್ಕೆ ಹೋಗ್ಬಿಡಿ. ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಇದನ್ನು ಮನೆಯಲ್ಲಿ ತುಂಬ ಗಲೀಜಾಗಿರುತ್ತೆ ನೋಡಿ, ಟಾಯ್ಲೆಟ್ ಬಾತ್ರೂಮ್ ನೋಡಿ ನೀವೇ ಎಷ್ಟು ಒಂದು ಗಲೀಜಾಗಿದೆ ಅಂತ ಹೇಳಿ. ಸೊ ಈ ರೀತಿ ಗಲೀಜಾಗಿರುವಂತಹ ಟಾಯ್ಲೆಟ್ ಬಾತ್ರೂಮ್ಗಳನ್ನು ಕ್ಲೀನ್ ಮಾಡೋಕ್ಕೆ ನೀವು ಈ ರೀತಿಯಾಗಿರುವಂತಹ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ನೀವು ವಾಶ್ ಮಾಡೋದ್ರಿಂದ ತುಂಬ ಶ್ರಮ ವಹಿಸಿ ನೀವೇನು ಅದನ್ನು ಉಜ್ಜಿ ತಿಕ್ಕಿ ತೊಳಿಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ. ಈ ಒಂದು ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ನೀವು ಚೆನ್ನಾಗಿ ಒಂದು ಕಡೆ ಎಲ್ಲ ಕಡೆನೂ ಸ್ಪ್ರೆಡ್ ನೀವು ಬಾಟಲ್ಗಳಿಗೆ ಹಾಕ್ಕೊಂಡು ಬೇಕಾದ್ರೆ ನೀವು ಅದನ್ನು ಬಾಟಲ್ ನೀವು ಹಾಕ್ಕೊಂಡು ಮುಚ್ಚಳವನ್ನು ತೂತ ಮಾಡಿಕೊಂಡು ನೆಕ್ಸ್ಟ್ ನೀವು ಅದನ್ನು ನೀವು ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಬೌಲಲ್ಲೇ ನೀವು ಅದೆಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನೀವು ಮನೆಯಲ್ಲಿ ಬಳಸುವಂತಹ ಬ್ರಷ್ ಅಥವಾ ಪೊರ್ಕೆ ಯಾವುದಾದ್ರೂ ನೀವು ಟಾಯ್ಲೆಟ್ ಕ್ಲೀನರ್ಗೆ ನೀವೇನು ಬಳಸ್ಕೊಳ್ತೀರೋ ಅದನ್ನು ನೀವು ಬಳಸ್ಕೊಂಡು ಒಂದು ಸಲ ಉಜ್ಕೊಂಬಿಡಿ. ನಿಮಗೆ ನಾನು ತೋರಿಸ್ತೀನಿ ನೋಡಿ, ಪೂರ್ತಿ ಕಂಪ್ಲೀಟಾಗಿ ಉಜ್ಜಿ ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಆಗಿರುತ್ತೆ ಅಂತ ಹೇಳಿ. ನಾವು ಇಲ್ಲಿ ಟ್ಯಾಬ್ಲೆಟನ್ನು ಬಳಸಿರೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಒಂದು ಒಳ್ಳೆ ಸ್ಮೆಲ್ ಕೂಡ ಇರುತ್ತೆ. ಜೊತೆಗೆ ಟ್ಯಾಬ್ಲೆಟನ್ನು ನಾವು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾವು ಕ್ರಿಮಿನಾಶಕವಾಗಿ ನಾವು ಕೂಡ ಇಲ್ಲಿ ಟ್ಯಾಬ್ಲೆಟನ್ನು ಬಳಸ್ತಾ ಇದ್ವಿ. ಏನನ್ನಾದರೂ ಅಲ್ಲಿ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಹುಳಗಳಂತೂ ಇದ್ದೇ ಇರುತ್ತೆ ಅಲ್ವಾ, ಈ ಬ್ಯಾಕ್ಟೀರಿಯಾಗಳೆಲ್ಲ ಸಾಯೋಕ್ಕೆ ಈ ಒಂದು ಟ್ಯಾಬ್ಲೆಟನ್ನು ಬಳಸ್ಕೊಂಡಿದ್ವಿ. ಜೊತೆಗೆ ಬೇಕಿಂಗ್ ಸೋಡಾನು ಕೂಡ ಇದೆ. ಸೋಡಾವನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಯಾವುದೇ ರೀತಿಯ ಕಲೆಗಳಿದ್ರೂ ಸಹ ಈ ಒಂದು ಸೋಡಕ್ಕೆ ತೆಗೆಯುವಂತಹ ಗುಣ ಅಧಿಕವಾಗಿರುತ್ತೆ. ಅದ್ರ ಜೊತೆಗೆ ನಾವು ಲೆಮನನ್ನು ಬಳಸಿರೋದ್ರಿಂದಲೂ ಸಹ ಲೆಮನ್ ಸೋಡಾವನ್ನು ಬಳಸಿರೋದ್ರಿಂದ ಟಾಯ್ಲೆಟ್ ಕ್ಲೀನರ್ಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳಬಹುದು. ಸೊ ಈ ರೀತಿಯಾಗಿ ನೀವು ರೆಡಿ ಮಾಡಿಕೊಂಡು ಟಾಯ್ಲೆಟ್ ಬಾತ್ರೂಮ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಯಾವುದೇ ಒಂದು ಶ್ರಮ ವಹಿಸದೆ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ತುಂಬ ಗಟ್ಟಿಯಾಗಿ ಉಜ್ಜಬೇಕು ತಿಕ್ಕಬೇಕು ಅನ್ನೋ ಅವಶ್ಯಕತೆಗಳಿರಲ್ಲ. ಎಂಥದ್ದೇ ಗಾಢವಾದ ಕಲೆಗಳಿದ್ದರೂ ಸಹ ನೀವು ಈ ರೀತಿ ಒಂದು ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಒಂದು ಸಲ ಇದನ್ನು ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇದು ಯೂಸ್ಫುಲ್ ಅನಿಸುತ್ತೆ. ಸೊ ಇಷ್ಟ ಆಗಿದ್ರಂತೂ ಪ್ಲೀಸ್ ಬಂದು ಕಮೆಂಟ್ ಮಾಡೋದನ್ನ ಮರೆಯೋದು ಬೇಡ. ನೋಡಿ ನೀವೇ ನೋಡ್ತಾ ಇರ್ಬೋದು, ನಾನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ. ನೀವೇ ನೋಡಿದ್ರಿ ಟೈಲ್ಸ್ ಕೆಳಗಡೆ ಎಲ್ಲ ಎಷ್ಟು ಗಲೀಜಾಗಿತ್ತು ಅಂತೇಳಿ. ಇವಾಗ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ. ಒಂದು ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಜೊತೆಗೆ ಕೆಲಸನೂ ಕೂಡ ತುಂಬಾ ಬೇಗ ಆಗುತ್ತೆ.